Determine the reactions at the supports A and B for a beam loaded as shown in figure. ಇದು ಹಿಂಜ್ಡ್ ಸಪೋರ್ಟ್, ಇದು ರೋಲರ್ ಸಪೋರ್ಟ್. ಇದು ಹಿಂಜ್ಡ್ ಸಪೋರ್ಟ್, ಇದು ರೋಲರ್ ಸಪೋರ್ಟ್. ಇದು ಬೀಮ್ ಕೊಟ್ಟಿದ್ದಾರೆ. ಇದು ಇನ್ಕ್ಲೈನ್ ಲೋಡಿಂಗ್ 45 ಡಿಗ್ರೀಸ್ ಮೇಲೆ. ಇದು ಒಂದು ಮೊಮೆಂಟ್ ಕಪಲ್ 50 ಕಿಲೋನ್ಯೂಟನ್ ಮೀಟರ್. ಮತ್ತೆ ಇದು ಟ್ರಾಪೆಜಾಯ್ಡಲ್ ಲೋಡಿಂಗ್. ಇಲ್ಲಿ 60 ಕಿಲೋನ್ಯೂಟನ್ ಪ್ರತಿ ಮೀಟರ್ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 20 ಕಿಲೋನ್ಯೂಟನ್ ಮೀಟರ್ ಸ್ಟಾರ್ಟ್ ಆಗೋದು 20 ಕಿಲೋನ್ಯೂಟನ್ ಮೀಟರ್ ಇಂದ, ಮತ್ತೆ ಎಂಡ್ ಆಗೋದು 60 ಕಿಲೋನ್ಯೂಟನ್. ಈಗ ಫಸ್ಟ್ ಇದು ಇನ್ಕ್ಲೈನ್ ಲೋಡಿಂಗ್ ಅನ್ನ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಗಳಾಗಿ ಮಾಡೋಣ. ಹಾರಿಜಾಂಟಲ್ ಕಾಂಪೊನೆಂಟ್ ಬಂದು 40 cos 45, ವರ್ಟಿಕಲ್ ಕಾಂಪೊನೆಂಟ್ ಬಂದು 40 sin 45. ನೆಕ್ಸ್ಟ್ ಇದು ಟ್ರಾಪೆಜಾಯ್ಡಲ್ ಲೋಡಿಂಗ್. ಇದು ಟ್ರಾಪೆಜಾಯ್ಡಲ್ ಲೋಡಿಂಗ್ ಸ್ಟಾರ್ಟಿಂಗ್ ಆಗೋದು 20 ಕಿಲೋನ್ಯೂಟನ್ ಇಂದ ಎಂಡ್ ಆಗೋದು 60 ಕಿಲೋನ್ಯೂಟನ್. ಈ ಟ್ರಾಪೆಜಾಯ್ಡಲ್ ಲೋಡಿಂಗ್ ಇಲ್ಲಿ ಇದಷ್ಟು ರೆಕ್ಟಾಂಗಲ್ ಅಂತ ಕನ್ಸಿಡರ್ ಮಾಡೋಣ, ಮತ್ತೆ ಇದಿಷ್ಟು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡೋಣ. ಸೊ ಇದು ರೆಕ್ಟಾಂಗಲ್ ಮತ್ತೆ ಇದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡೋಣ. ಅವಾಗ ಇದು 20 ಆಗುತ್ತೆ, ಇದು 40 ಆಗುತ್ತೆ. ಸೊ ಎರಡರದ್ದು ಏರಿಯಾ ಮತ್ತೆ ಅವುಗಳ ಸೆಂಟ್ರಾಯ್ಡ್ ಮೇಲೆ ಲೋಡಿಂಗ್, ಸಿಂಗಲ್ ಪಾಯಿಂಟ್ ಲೋಡಿಂಗ್ ಆಕ್ಟ್ ಆಗುತ್ತೆ. ಫಸ್ಟ್ ಇದು ಟ್ರಯಾಂಗಲ್ ಏರಿಯಾವನ್ನು ಫೈಂಡ್ ಔಟ್ ಮಾಡೋಣ. ಹಾಫ್ ಮತ್ತೆ ಇದು ಹಾಫ್, ಇದು ಲೆಂತ್ 3 ಮೀಟರ್ಸ್, ಇದು ಲೆಂತ್ 3 ಮೀಟರ್ಸ್, ಇದು ಬಾಕಿದ್ದು ಇದು 40, ಇದು 3, ಇದು 40. ಹಾಫ್ 3 into 40 60 ಕಿಲೋನ್ಯೂಟನ್ ಲೋಡಿಂಗ್. ಇದು ಎಲ್ಲಿ ಆಕ್ಟ್ ಆಗುತ್ತೆ? ಇದು ಆಕ್ಟ್ ಆಗೋದು ಅಪೆಕ್ಸ್ ಇಂದ 2/3 of 3 2 ಮೀಟರ್ಸ್ ಮೇಲೆ ಆಕ್ಟ್ ಆಗುತ್ತೆ. 2/3 of 3 2 ಮೀಟರ್ಸ್ ಮೇಲೆ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಇದು ರೆಕ್ಟಾಂಗುಲರ್ ಲೋಡಿಂಗ್. ಇದು ಲೆಂತ್ 3 ಮೀಟರ್ಸ್, ಇದು 20 ಮೀಟರ್ಸ್. ಸೊ 3 into 2 3 into 20 60 ಕಿಲೋನ್ಯೂಟನ್. ಇದರ ಪಾಯಿಂಟ್ ಲೋಡಿಂಗ್ ಎಲ್ಲಿ ಆಕ್ಟ್ ಆಗುತ್ತೆ? ಇದರ ಪಾಯಿಂಟ್ ಲೋಡ್ 60 ಕಿಲೋನ್ಯೂಟನ್. ಇದು ಸೆಂಟರ್ ಆಫ್ ರೆಕ್ಟಾಂಗಲ್ ಮೇಲೆ ಆಕ್ಟ್ ಆಗುತ್ತೆ. 3 ನ ಅರ್ಧ 1.5 ಮೀಟರ್ಸ್, 3 ನ ಅರ್ಧ 1.5 ಮೀಟರ್ಸ್. ಇದು 60 ಕಿಲೋನ್ಯೂಟನ್ ಪಾಯಿಂಟ್ ಲೋಡಿಂಗ್ 1.5 ಮೀಟರ್ಸ್ ಮೇಲೆ ಆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೊ ಟ್ರಯಾಂಗಲ್ ಲೋಡಿಂಗ್ ಆಕ್ಟ್ ಆಗೋದು 2 ಮೀಟರ್ಸ್ ಮೇಲೆ. ಇದು ರೆಕ್ಟಾಂಗುಲರ್ ಲೋಡಿಂಗ್ ಪಾಯಿಂಟ್ ಲೋಡಿಂಗ್ ಆಕ್ಟ್ ಆಗೋದು 1.5 ಮೀಟರ್ ಮೇಲೆ. ಸೊ ನೆಕ್ಸ್ಟ್ ಇದು ಕಪಲ್ 50 ಕಿಲೋನ್ಯೂಟನ್ ಮೀಟರ್. ಸೊ ನೆಕ್ಸ್ಟ್ ಸಪೋರ್ಟ್ ಅಲ್ಲಿ ರಿಯಾಕ್ಷನ್, ಇದು ಹಿಂಜ್ಡ್ ಸಪೋರ್ಟ್ ಆಗಿರೋದ್ರಿಂದ ಇಲ್ಲಿ ಒಂದು ವರ್ಟಿಕಲ್ ರಿಯಾಕ್ಷನ್, ಒಂದು ಹಾರಿಜಾಂಟಲ್ ರಿಯಾಕ್ಷನ್ ಬರುತ್ತೆ. ನೆಕ್ಸ್ಟ್ ಇದು ರೋಲರ್ ಸಪೋರ್ಟ್, ಇದು ರೋಲರ್ ಸಪೋರ್ಟ್ ಆಗಿರೋದ್ರಿಂದ ಒಂದೇ ರಿಯಾಕ್ಷನ್, ವರ್ಟಿಕಲ್ ರಿಯಾಕ್ಷನ್ ಬರುತ್ತೆ. ಸೊ HA VA ಮತ್ತೆ VB. ಸೊ ಈಗ ಎಲ್ಲ ಲೋಡಿಂಗ್ ಗಳನ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲ ಫೋರ್ಸ್ ಗಳನ್ನ ಹಾರಿಜಾಂಟಲ್ ಆಗಿ ರಿಸಾಲ್ವ್ ಮಾಡಿ ಅವುಗಳನ್ನ ಈಕ್ವೇಟೆಡ್ ಟು 0 ಮಾಡೋಣ. ಸಮೇಷನ್ FX = 0. ಆವಾಗ HA ಎಡಕ್ಕೆ ಹೋಗ್ತಿದೆ, ಅದಕ್ಕೋಸ್ಕರ ಮೈನಸ್, ಟುವರ್ಡ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಹೋಗ್ತಾ ಇದೆ, ಅದಕ್ಕೋಸ್ಕರ ಮೈನಸ್ HA. ನೆಕ್ಸ್ಟ್ ಇದು 40 cos 45 ಪ್ಲಸ್ 40 cos 45 ಪ್ಲಸ್ 40 cos 45 = 0. ಸೊ HA ಬಂದ್ಬಿಟ್ಟು 28.284 ಕಿಲೋನ್ಯೂಟನ್. ನೆಕ್ಸ್ಟ್ resolving all forces vertically and equating to 0, summation Fy = 0. VA ಮತ್ತೆ VB ಮೇಲ್ಗಡೆ ಹೋಗ್ತಾ ಇದ್ದಾವೆ, ಪ್ಲಸ್ VB = ಅಥವಾ ಮೈನಸ್, ಇದು ಕೆಳಗಡೆ ಬರ್ತಿದೆ ಮೈನಸ್ 40 sin 45 ಮೈನಸ್. ನೆಕ್ಸ್ಟ್ ಇದು 60, ಇದು ಡೌನ್ವರ್ಡ್ಸ್ ಬರ್ತಿದೆ, ಸೊ ಮೈನಸ್. ನೆಕ್ಸ್ಟ್ ಇನ್ನೊಂದು 60, ಇದು ಸಹ ಕೆಳಗಡೆ ಬರ್ತಿದೆ, ಅದಕ್ಕೋಸ್ಕರ ಮೈನಸ್ = 0. ನೆಕ್ಸ್ಟ್ ಮೊಮೆಂಟ್ಸ್, ಇದು 50 ಕಿಲೋನ್ಯೂಟನ್ ಮೀಟರ್. ನೆಕ್ಸ್ಟ್ ಈಗ ಎಲ್ಲಾ ಫೋರ್ಸ್ ಗಳ ಮೊಮೆಂಟ್ ಅಬೌಟ್ ಪಾಯಿಂಟ್ A ತಗೊಳ್ಳೋಣ. ಇದು 40 cos 45, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗಿ
ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ. ಅದಕ್ಕೋಸ್ಕರ 40 cos 45 ಇಂಟು 0. ನೆಕ್ಸ್ಟ್ ಇದು ಎಚ್ ಎ, ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗಿ ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ. ಅದಕ್ಕೋಸ್ಕರ 0 ಮೂಮೆಂಟ್. ನೆಕ್ಸ್ಟ್ ಇದು 40 sin 45, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗಿ ಹೀಗೆ ಡೌನ್ವರ್ಡ್ಸ್ ಬರುತ್ತೆ. ಅದಕ್ಕೋಸ್ಕರ ಇದರ ಮೂಮೆಂಟ್ ಅಬೌಟ್ ಪಾಯಿಂಟ್ ಎ, ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟು 1 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ, ಹೀಗೆ ರೊಟೇಟ್ ಆಗುತ್ತೆ. ಇದು ಅಬೌಟ್ ಪಾಯಿಂಟ್ ಎ ಹೀಗೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ವಿ ಎ, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ, ಇದು ಪಾಯಿಂಟ್ ಎ ಮುಖಾಂತರ ಹಾದು ಹೋಗುತ್ತೆ. ನೆಕ್ಸ್ಟ್ ಇದು 60 ಕಿಲೋನ್ಯೂಟನ್, ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಟ್ರಾವೆಲ್ ಆಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ ಎ ಎಷ್ಟು 1.5 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ, ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಇದು 60 ಕಿಲೋನ್ಯೂಟನ್, ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೇಗೆ ಟ್ರಾವೆಲ್ ಆಗುತ್ತೆ, ಹೀಗೆ ಟ್ರಾವೆಲ್ ಆಗುತ್ತೆ. ಇದು ಅಬೌಟ್ ಪಾಯಿಂಟ್ ಎ ಇಂದ ಎಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ, 2 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಮೂಮೆಂಟ್ ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ, ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದರ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ 16:2 ಕ್ಲಾಕ್ ವೈಸ್ ರೊಟೇಟ್ ಆಗುತ್ತದೆ. ಅದಕ್ಕೋಸ್ಕರ ಪ್ಲಸ್. ನೆಕ್ಸ್ಟ್ ವಿ ಬಿ ಫೋರ್ಸ್, ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಇದು ಹೀಗೆ ಟ್ರಾವೆಲ್ ಆಗುತ್ತೆ. ಮತ್ತೆ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಪಾಯಿಂಟ್ ಎ ಇಂದ ಎಷ್ಟು 3 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ, ಹೀಗೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಇದು 50 ಕಿಲೋನ್ಯೂಟನ್ ಮೀಟರ್, ಇದು ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ರಿಸಾಲ್ವಿಂಗ್ ಫೋರ್ಸ್ ಹಾರಿಜಾಂಟಲಿ ಆ್ಯಂಡ್ ಈಕ್ವೇಟಿಂಗ್ ಟು 0, ಎಚ್ ಎ ಬಂದ್ಬಿಟ್ಟು 28.284 ಕಿಲೋನ್ಯೂಟನ್. ರಿಸಾಲ್ವಿಂಗ್ ಫೋರ್ಸಸ್ ವರ್ಟಿಕಲಿ ಆ್ಯಂಡ್ ಈಕ್ವೇಟಿಂಗ್ ಟು 0, ಸಮೇಷನ್ FI = 0. ಆವಾಗ ನಮಗೆ ವಿ ಇಕ್ವೇಶನ್ ವಿ ಎ ಆ್ಯಂಡ್ ವಿ ಬಿ ಬರುತ್ತೆ. ನೆಕ್ಸ್ಟ್ ಎಲ್ಲ ಫೋರ್ಸ್ಗಳ ಮೂಮೆಂಟ್ ಅನ್ನು ಅಬೌಟ್ ಪಾಯಿಂಟ್ ಎ ತಗೋಣ ಮತ್ತು ಈಕ್ವೇಟೆಡ್ ಟು 0 ಮಾಡೋಣ. ಆವಾಗ ನಮಗೆ ವಿ ಬಿ ಬರುತ್ತೆ. ವಿ ಬಿ ವ್ಯಾಲ್ಯೂ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ವಿ ಎ ಮತ್ತು ವಿ ಬಿ ಈ ಇಕ್ವೇಶನ್ ಅಲ್ಲಿ. ಆವಾಗ ನಮಗೆ ವಿ ಎ ವ್ಯಾಲ್ಯೂ ಬರುತ್ತೆ. ವಿ ಎ ಬಂತು, ಎಚ್ ಎ ಬಂತು. ರಿಯಾಕ್ಷನ್ ಎಷ್ಟು ಬರುತ್ತೆ ಅದನ್ನ ಸ್ಕ್ವೇರ್ ರೂಟ್ ಆಫ್ ಎಚ್ ಎ ಸ್ಕ್ವೇರ್ ಪ್ಲಸ್ ವಿ ಎ ಸ್ಕ್ವೇರ್ ಮಾಡೋಣ. ಅವಾಗ ರಿಯಾಕ್ಷನ್ ಬರುತ್ತೆ. ಥೀಟಾ ಎಷ್ಟು ಬರುತ್ತೆ, tan ಇನ್ವರ್ಸ್ ಆಫ್ ಸಮೇಷನ್ ವಿ ಎ ಡಿವೈಡೆಡ್ ಬೈ ಸಮೇಷನ್ ಎಚ್ ಎ. ಅವಾಗ ಥೀಟಾ ಇಷ್ಟು ಬರುತ್ತೆ.